ಗುರುಗಳೇ. ನಮಸ್ತೆ. ಗುರುಗಳೇ, ನೀವು ಬಂದ್ರೆ ಹಲವಾರು ವಿಷಯಗಳು ತಿಳಿಸ್ತೀರಾ, ತುಂಬಾ ಖುಷಿ ಆಗುತ್ತೆ ಗುರುಗಳೇ. ಗುರುಗಳೇ, ಇದು ಗೌರಿ ಮದುವೆ ಆಗಷ್ಟು ಹೊತ್ತಾದ್ರೂ ಇನ್ನೂ ಯಾಕೆ ತಾಯಿ ಮನೆಗೆ ಹೋಗಿ ಗೌರಿ ಪೂಜೆ ಮಾಡ್ತಾ ಇದ್ದಾಳೆ ಅಂತ ಒಂದು ಒಳ್ಳೆ ಪ್ರಶ್ನೆ, ಎರಡು ಪ್ರಶ್ನೆ. ಹೌದು. ಈಗ ಉದಾಹರಣೆಗೆ ಇವತ್ತು ಎಲ್ಲ ಮನೆಯಲ್ಲೂ ಅಷ್ಟೇ, ಎಲ್ಲಿವರೆಗೂ ಮನೆಯಲ್ಲಿ ತಾಯಿ ಇರ್ತಾಳೆ ಅಲ್ಲಿವರೆಗೂ ಮಾತ್ರ ಮನೆ. ಬೇಕಾದ್ರೆ ನೋಡಿ, ದೊಡ್ಡ ದೊಡ್ಡ ಮನೆ ಇರ್ತದೆ, ಇವಾಗ ಯಾರು ಹೋಗೋದೇ ಇಲ್ಲ. ಅಲ್ಲಿ ಅಮ್ಮ ಇಲ್ಲ ಅಂದರೆ ಆ ಮನೆಯಲ್ಲಿ ನಮಗೆ ಹೋಗ್ಲಿಕ್ಕೆ ಕಾರಣವೇ ಇಲ್ಲ ಎಷ್ಟೋ ಜನರಿಗೆ, ಅಲ್ವಾ? ಅಮ್ಮ ಇಲ್ಲ ಅಂದ್ರೆ ಆ ಮನೆಯ ಸತ್ವವೇ ಹೋದಂಗೆ. ನಾನೊಂದು ಪ್ರಾಣ ಪ್ರತಿಷ್ಠೆ ಅಂತ ಕರೀತೀನಲ್ಲ, ಒಂದು ಕಳೆ ಇರೋದಿಲ್ಲ, ಒಂದು ಸಕಾರಾತ್ಮಕ ಭಾವನೆ ಇರೋದಿಲ್ಲ. ನಿಜ. ಮನೆಗೆ ಬಂದ ತಕ್ಷಣ ಅಮ್ಮ ಎಲ್ಲಿದ್ದಾರೆ ಅಂತ ಫಸ್ಟ್ ಕೇಳೋದು. ಏನ್ ಆಗ್ಬೇಕು ಅಂತಿಲ್ಲ, ಒಂದ್ಸರಿ ಮುಖ ನೋಡಿದ್ರೆ ನೆಮ್ಮದಿ. ನಿಜ. ಎಷ್ಟೇ ಜೀವನ ಶೈಲಿ ಬದಲಾದ್ರು, ಆಧುನಿಕತೆ ಮುಂದುವರೆದ್ರು, ಏನೇ ಆದ್ರೂ ಮನೆಗೆ ಬಂದಿದ ತಕ್ಷಣ ಮೊದಲು ಅಮ್ಮ ಎಲ್ಲಿ, ಅಮ್ಮ ಬೇಕು. ನಿಜ. ತಾಯಿ ಆಶೀರ್ವಾದಕ್ಕೆ ಒಂದು ಕಾರಣವನ್ನು ಮಾಡಿಕೊಟ್ಟು ಪ್ರತಿ ವರ್ಷ ತಾಯಿಯನ್ನ ಭೇಟಿ ಮಾಡೋದು, ತಾಯಿಯ ನೆರಳಲ್ಲಿ ಎಷ್ಟು ವರ್ಷ ಇರ್ತಾರೆ ಅಂತ ಗೊತ್ತಿರೋದಿಲ್ಲ ಅಮ್ಮ ಅಪ್ಪಂದಿರು. ಪ್ರತಿಯೊಬ್ಬರಿಗೆ ನೋಡ್ತಾ ಇದ್ದವ್ರಿಗೆ ಹೇಳ್ತಾ ಇರೋದು, ಅಮ್ಮ ಅಪ್ಪ ನಮ್ಮ ಮುಂದೆ ಇದ್ದಾರೆ ಅಂದರೆ ಅದು ನಡೆದಾಡುವ ದೇವರು. ಸಾಧ್ಯ ಆದಷ್ಟು ಸಮಯವನ್ನು ಅವ್ರ ಜೊತೆಗೆ ಕಳೆಯುವ ಪ್ರಯತ್ನವನ್ನು ಮಾಡಿ, ಈ ಗೌರಿ ವ್ರತದ ಹಬ್ಬದಲ್ಲಾದರೂ ತಾಯಿಯನ್ನು ಕಾರಣ ಮಾಡಿಕೊಂಡು ಭೇಟಿ ಮಾಡಿ ತಾಯಿಗೆ ಮನಸ್ಸಿಗೆ ಖುಷಿ ಮಾಡೋದನ್ನು ಮಾಡಿ. ಎಲ್ಲಿ ತಾಯಿಯ ಮನಸ್ಸು ಖುಷಿ ಆಗುತ್ತೆ ಆಗ ಚಂದ್ರ ತೃಪ್ತಿ ಆಗ್ತಾನೆ. ಚಂದ್ರ ಸಂತೃಪ್ತಿ ಆದಾಗ ನಮ್ಮ ಮನಸ್ಸು ಚೆನ್ನಾಗಿರ್ತದೆ. ತುಂಬ ಸುಲಭ. ಮನಸ್ಸಿಗೆ ಗಿಜಿ ಬಿಜಿಗಿ ಕಿರಿಕಿರಿ, ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್, ಹಾರ್ಮೋನ್ ಇಂಬ್ಯಾಲೆನ್ಸು ಎಲ್ಲ ಹೇಳ್ತೀವಲ್ಲ, ಅದಕ್ಕೆ ಬೆಸ್ಟ್ ಪರಿಹಾರ ತಾಯಿಗೆ ನಮಸ್ಕಾರ ಮಾಡೋದು. ಚಂದ್ರ ಮನೋಕಾರಕ. ತಾಯಿ ಮತ್ತು ಚಂದ್ರನಿಗೆ ಸಂಬಂಧ, ಚಂದ್ರ ಮತ್ತು ಮನಸ್ಸಿಗೆ ಸಂಬಂಧ. ಎಂಥದೇ ನೋವಿದ್ರು ಕೂಡ ತಾಯಿ ನಮಸ್ಕಾರ ಮಾಡ್ತಾ ಹೋದಾಗ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಎರಡನೇದು ಗಣಪತಿಯ ಸ್ವರೂಪದ ಬಗ್ಗೆ ಅವರು ಕೇಳಿದ್ರು. ತುಂಬ ಅನಾಹುತ ಮಾಡ್ತಾ ಇದ್ವಿ ನಾವು. ನೋಡಿ, ಪ್ರಾಣ ಪ್ರತಿಷ್ಠೆ ಬಗ್ಗೆ ನಾವು ಮಾತಾಡೋಣ. ಈಗ ಅಂಗಡಿಯಲ್ಲಿ ಒಂದು ಗೊಂಬೆ ಇರ್ತದೆ ಗಣಪತಿ. ಒಂದು ಗೊಂಬೆ ಮನೆಗೆ ತಂದು ಇಟ್ಟ ಕೂಡಲೇ ದೇವ್ರ ಹೆಂಗಾಗ್ಬಿಡ್ತದೆ. ಅದಕ್ಕೆ ಪ್ರಾಣ ಪ್ರತಿಷ್ಠೆ ಎಂಬುದಾಗಿ ಒಂದು ಯೋಗ ವಿಜ್ಞಾನ ಅದು. ಈಗ ನನ್ನ ದೇಹ ಇದೆ, ಆತ್ಮ ಇದೆ, ಈ ಎರಡು ಬೇರೆ ಬೇರೆ ಆದದ್ದು, ಹೌದಾ? ಈ ಎರಡು ಬೇರೆ ಬೇರೆಯಾದ ಅಸ್ತಿತ್ವ ಒಂದು ಕಡೆ ಇರಬೇಕು ಅಂದರೆ ಇದು ಎರಡನ್ನು ಹಿಡಿಯುವ ಒಂದು ಶಕ್ತಿ ಬೇಕಲ್ಲ, ಅದೇ ಪ್ರಾಣಶಕ್ತಿ. ಅದಕ್ಕೆ ಪ್ರಾಣ ಹೋಗೋದು ಅಂತ. ಪ್ರಾಣ ಹೋದ ಕೂಡಲೇ ದೇಹ ಆತ್ಮ ಬೇರೆ ಆಗುತ್ತೆ ಅಂತ. ಈಗ ಹೂವಿದೆ, ಅದು ಚೆನ್ನಾಗಿರ್ತದೆ, ಅದನ್ನ ಕಿತ್ತದ ಮೇಲೆ ಸ್ವಲ್ಪ ಹೊತ್ತಿಗೆ ಅದು ಬಾಡಿ ಬಿಡುತ್ತೆ, ಪ್ರಾಣಶಕ್ತಿ ಹೋಗ್ತದೆ ಅದರಲ್ಲಿರೋದು. ಸೊ ಯಾವಾಗ ಪ್ರಾಣಶಕ್ತಿ ಹೋಗ್ತದೆ ಆಗ ಆ ವಸ್ತು ಡಿಕಂಪೋಸ್ ಆಗುತ್ತೆ. ಲೈಫ್ ಎನರ್ಜಿ ಅದು ಪ್ರಾಣಶಕ್ತಿ ಅನ್ನೋದು. ನಮ್ಮಲ್ಲಿ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ನಾಗ ಕೂರ್ಮ ದೇವದತ್ತ ಕ್ರಿಕಳ ಜನಂಜಯ ಅಂತ 10 ವಿಧವಾದ ಪ್ರಾಣ 10 ವಿಧವಾದ ಕೆಲಸವನ್ನ ಮಾಡ್ತಾ ಇರೋದು ನಮ್ಮಲ್ಲಿ.